Okay, dear students, we are discussing about that ಏನೊಂದು ಹ್ಯೂಮನ್ ರಿಪ್ರೊಡಕ್ಷನ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತೀವಿ. ಸೊ ಈ ರೀತಿಯಾದ ಹ್ಯೂಮನ್ ರಿಪ್ರೊಡಕ್ಷನ್ ಅಲ್ಲಿ ನಾವು ತಿಳ್ಕೊಂತದ್ದು. ಸೊ ಏನೊಂದು ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಏನು ಹೇಳಿದ್ವಿ, ಸೊ ಹ್ಯೂಮನ್ ರಿಪ್ರೊಡಕ್ಷನ್ ಅಲ್ಲಿ ಎರಡು ರೀತಿಯಾಗಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಮತ್ತೆ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಬಗ್ಗೆ ಕಂಪ್ಲೀಟ್ ಆಗಿ ಓಕೆ ದಟ್ ಸೊ ಏನಾದ್ರು ಪ್ರೈಮರಿ ಸೆಕ್ಸ್ ಆರ್ಗನ್ಸ್ ಇಂದ ವಾಟ್ ಎವರ್ ದಟ್ ಏನಾದ್ರು ಮೇಲ್ ಅಥವಾ ಫಿಮೇಲ್ ಇರ್ಬೋದು, ಗ್ಯಾಮೆಟ್ಸ್ ಗಳು ಎಲ್ಲಿಂದ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದ್ರಿಂದ ಹಿಡಿದು ಸೊ ಆ ರೀತಿಯಾದ ಗ್ಯಾಮೆಟ್ಸ್ ಗಳು ಪ್ರೊಡ್ಯೂಸ್ ಆಗಲಿಕ್ಕೆ ಯಾವ ರೀತಿಯಾದ ಹಾರ್ಮೋನ್ಸ್ ಗಳು ಇನ್ವಾಲ್ವ್ ಆಗುತ್ತೆ, ಕಾರಣ ಏನು, ಸೊ ಆ ರೀತಿಯಾದ ಎಲ್ಲಾ ರೀತಿಯ ಒಂದು ಇನ್ ಡೀಟೇಲ್ ಕಾನ್ಸೆಪ್ಟ್ ನಾವು ಹ್ಯೂಮನ್ ರಿಪ್ರೊಡಕ್ಷನ್ ಅಲ್ಲಿ ತಿಳ್ಕೊಳ್ತೀವಿ ಅಂತ ನಾನು ಆಲ್ರೆಡಿ ಹೇಳಿದ್ದೆ. ಸೊ ಲೈಕ್ ವೈಸ್ ಸೊ ಇಫ್ ಯು ಕಮ್ ಟು ದಟ್ ಇಂಟ್ರಡಕ್ಷನ್ ಆದ ನಂತರ ಇಫ್ ಯು ಕಮ್ ಟು ದಟ್ ಸೊ ಮೊದಲನೇ ಒಂದು ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಹ್ಯೂಮನ್ ರಿಪ್ರೊಡಕ್ಷನ್ ಸಿಸ್ಟಮ್ ಅಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಈ ಒಂದು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಬಗ್ಗೆ ನಾವು ತಿಳ್ಕೊಂಡ ಹಾಗೆ ಸೊ ವಾಟ್ ಎವರ್ ದಟ್ ಸೊ ನಮಗೆ ಗೊತ್ತಿರೋ ಹಾಗೆ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ನಲ್ಲಿ ಅನಾಟಮಿ ಆಫ್ ದಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಎ ಕೈಂಡ್ ಆಫ್ ಅನಾಟಮಿ ಆಫ್ anatomy of male reproductive system. ಸೊ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ನ ಒಂದು ಅನಾಟಮಿಯ ಬಗ್ಗೆ ನಾವು ತಿಳ್ಕೊಳ್ತಾವೆ. ಸೊ ಏನೊಂದು ಸೈಂಟಿಫಿಕ್ ಮಾಡಲ್ ಒಂದು ಹ್ಯೂಮನ್ ಬೀಯಿಂಗ್ಸ್ ಬಗ್ಗೆ ಅಥವಾ ಫರ್ದರ್ ಆರ್ಗನಿಸಮ್ಸ್ ಅನಿಮಲ್ಸ್ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಅನಾಟಮಿ ಮತ್ತು ಫಿಸಿಯಾಲಜಿ ಅಂತಕ್ಕಂಥ ಎರಡು ರೀತಿಯಾದ ಪ್ರೋಸೆಸ್ ನಾವು ತಿಳ್ಕೊಳ್ತೀವಿ. ಓಕೆ, ಡಿವಿಷನ್ ಅನ್ನ ಮಾಡ್ತೀವಿ ಬಯಾಲಜಿನಲ್ಲಿ. ಓಕೆನಾ, ಸೊ ಎಸ್ಪೆಷಲಿ ಹ್ಯೂಮನ್ಸ್ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಸೊ ಅನಾಟಮಿ ಅಂತ ಹೇಳ್ತಾರೆ. ಸೊ ಇಂಟರ್ನಲ್ ಆರ್ಗನ್ಸ್ ನ ಫರ್ದರ್ ಪ್ರೊಸೆಸ್ ಯಾವ ರೀತಿಯಾಗಿ ಆಗುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋದು ನಾವು ಅನಾಟಮಿ ಅಂತ ಹೇಳ್ತೀವಿ. ಫಿಸಿಯಾಲಜಿ ಅಂದ್ರೆ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಇರ್ಬೋದು ಅಥವಾ ಅಲ್ಲಿರ್ತಕ್ಕಂಥ ಒಂದು ಫಂಕ್ಷನ್ ಇರ್ಬೋದು, ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಸೊ ಅನಾಟಮಿ ಬಂದ್ರೆ ಸೊ ನಮ್ಮ ಒಂದು ಬಾಡಿ ಒಳಗೆ ಇರ್ತಕ್ಕಂಥ ಇಂಟರ್ನಲ್ ಆರ್ಗನ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಲ್ಲ ಆ ಒಂದು ಬ್ರಾಂಚ್ ಅನಾಟಮಿ ಅಂತ ನಾವು ಕರೀತಾ ಹೋಗ್ತೀವಿ. ಸೊ ಈ ಒಂದು ಅನಾಟಮಿ ಆಫ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ನಾವು ವಿಷಯಕ್ಕೆ ಬಂದ್ರೆ ಸೊ ಈ ಒಂದು ಅನಾಟಮಿ ನಾವು ತಿಳ್ಕೊಳ್ಬೇಕಾದ್ರೆ ಮೂರು ರೀತಿಯ ಡಿಫರೆಂಟ್ ಕೈಂಡ್ಸ್ ಆಫ್ ಪಾರ್ಟ್ಸ್ ಆಗಿ ನಾವು ಡಿವಿಷನ್ ಅನ್ನ ಮಾಡ್ತಾ ಹೋಗ್ತೀವಿ. ಸೊ ವಿಚ್ ಆರ್ ದೋಸ್ ಡಿಫರೆಂಟ್ ಕೈಂಡ್ಸ್ ಆಫ್ ದಿ ಪಾರ್ಟ್ಸ್ ಅಂತ ಹೇಳ್ತಾರೆ. ಸೊ ಮೊದಲನೇದನ್ನ ನಾವು ಪ್ರೈಮರಿ ಸೆಕ್ಸ್ ಆರ್ಗನ್ಸ್ ಅಂತ ಕರಿತೀವಿ. ಓಕೆ, ಪ್ರೈಮರಿ ಸೆಕ್ಸ್ ಆರ್ಗನ್ಸ್ ಅಂತ ಒಂದು ಡಿವಿಷನ್ ಮಾಡ್ತೀವಿ ಈ ಮೇಲ್ ರಿಪ್ರೊಡಕ್ಟಿವ್ ನ ಅನಾಟಮಿನಲ್ಲಿ. ನೆಕ್ಸ್ಟ್ ಸೆಕೆಂಡರಿ ಸೆಕ್ಸ್ ಆರ್ಗನ್ಸ್ ಅಂತ ಒಂದು ಡಿಫರೆನ್ಸಿಯೇಷನ್ ಅನ್ನ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಪ್ರೈಮರಿ ಸೆಕ್ಸ್ ಆರ್ಗನ್ಸ್, ಸೆಕೆಂಡರಿ ಸೆಕ್ಸ್ ಆರ್ಗನ್ಸ್. ನೆಕ್ಸ್ಟ್ ಥರ್ಡ್ ಒನ್ ವಿಷಯಕ್ಕೆ ಬಂದ್ರೆ ಎಕ್ಸ್ಟರ್ನಲ್ ಜೆನಿಟೇಲಿಯಾ. ಸೊ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಆಫ್ ದಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇದೆ ಅದರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೀವಿ. ನಥಿಂಗ್ ಬಟ್ ದಟ್ ಎಕ್ಸ್ಟರ್ನಲ್ ಜೆನಿಟೇಲಿಯಾ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಸೊ ಮೂರು ರೀತಿಯಾದ ಒಂದು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ನಮ್ಮ ಅನಾಟಮಿನ ಮೂರು ರೀತಿಯಾದ ಒಂದು ಪಾರ್ಟ್ಸ್ ಆಗಿ ನಾವು ಡಿವಿಷನ್ ಅನ್ನ ಮಾಡಿ ಒನ್ ಬೈ ಒನ್ ನಾವು ತಿಳ್ಕೊಳ್ತೀವಿ ಅಂತ ಹೇಳ್ತಾ ಹೋಗ್ಬೋದು. ಸೊ ಈ ಸೆಕೆಂಡರಿ ಸೆಕ್ಸ್ ಆರ್ಗನ್ಸ್ ಅನ್ನೋದಕ್ಕಿಂತ ಸೊ ಇದಕ್ಕೆ ಇನ್ನೊಂದು ಹೆಸರನ್ನ ಕೊಡ್ತಾ ಹೋಗ್ತೀವಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸೆಕೆಂಡರಿ ಆಕ್ಸೆಸರಿ ಆರ್ಗನ್ಸ್ ಅಂತ ಕೂಡ ನಾವು ಕರೀತಾ ಹೋಗ್ತೀವಿ. ಪ್ರೈಮರಿ ಸೆಕ್ಸ್ ಆರ್ಗನ್ಸ್, ಸೆಕೆಂಡರಿ ಆಕ್ಸೆಸರಿ ಆರ್ಗನ್ಸ್. ಇಟ್ ಮೀನ್ಸ್ ದಟ್ ಆಕ್ಸೆಸರಿ ಆಗಿ ಇರಬೇಕು, ಬಟ್ ಏನಾದ್ರು ವಾಟ್ ಆರ್ ದಟ್ ಏನೊಂದು ನರಿಶ್ಮೆಂಟ್ ಅನ್ನ ಕೊಡ್ತಾ ಹೋಗುತ್ತೆ. ಅದಕ್ಕೆ ಒಂದು ಸಪೋರ್ಟಿವ್ ಆಗಿ ಕೆಲವೊಂದು ಆರ್ಗನ್ಸ್ ಗಳು ರಿಪ್ರೊಡಕ್ಷನ್ ಗೆ ಸಪೋರ್ಟ್ ಆಗಿ ಕೆಲವೊಂದು ಆರ್ಗನ್ಸ್ ಗಳು ಕೆಲಸ ಮಾಡ್ತಾ ಹೋಗ್ತಾರೆ. ನಾವು ಸೆಕೆಂಡರಿ ಆಕ್ಸೆಸರಿ ಆರ್ಗನ್ಸ್ ಅಥವಾ ಸೆಕೆಂಡರಿ ಸೆಕ್ಸ್ ಆರ್ಗನ್ಸ್ ಎರಡು ರೀತಿಯಾಗಿ ನಾವು ಕರೀತಾ ಹೋಗ್ತೀವಿ. ಓಕೆನಾ, ಸೊ ಒನ್ ಬೈ ಒನ್ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಮೊದಲನೇದು ನಾವು ತಿಳ್ಕೊಳ್ಳುವಂಥದ್ದು ಪ್ರೈಮರಿ ಸೆಕ್ಸ್ ಆರ್ಗನ್ಸ್ ಅಂತ ಹೇಳ್ಬೋದು. ಓಕೆ, ಫಸ್ಟ್ ಒನ್ A is the primary sex organ ಅಂತ ಹೇಳ್ತೀವಿ. ಸೊ ಈ ಒಂದು ಪ್ರೈಮರಿ ಸೆಕ್ಸ್ ಆರ್ಗನ್ಸ್ ವಿಷಯಕ್ಕೆ ಬಂದ್ರೆ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇರತಕ್ಕಂಥ ಒಂದು ಪ್ರೈಮರಿ ಸೆಕ್ಸ್ ಆರ್ಗನ್ ಯಾವುದು ಅಂದ್ರೆ ಸೊ ಅಥವಾ ದ ಪ್ರೈಮರಿ ಸೆಕ್ಸ್ ಆರ್ಗನ್ಸ್ ಆಫ್ ದಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಕನ್ಸಿಸ್ಟ್ ಆಫ್ ಮೇನ್ಲಿ ಇಟ್ ಕನ್ಸಿಸ್ಟ್ ಆಫ್ ದಿ testes. Okay, so it majorly consists of it mainly consists of testes ಅಂತ ಹೇಳ್ತಾ ಹೋಗ್ತೀವಿ. ಓಕೆ, testes ಅಂತ ಹೇಳ್ತಾ ಹೋಗ್ಬೋದು. ಓಕೆನಾ, ಸೊ ಇದು ಟೆಸ್ಟಿಸ್ ಅಂದ್ರೆ ಮೇಲ್ಸ್ ಅಲ್ಲಿ ಹ್ಯೂಮನ್ಸ್ ಅಲ್ಲಿ ಪೇರ್ ಆಫ್ ಟೆಸ್ಟಿಸ್ ಇರುತ್ತೆ. ಎರಡು ರೀತಿಯಾದ ಒಂದು ಟೆಸ್ಟಿಸ್ ಗಳು ಇರುತ್ತೆ. ಸೊ ಇದನ್ನ ಪ್ಲೂರಲ್ ಅಲ್ಲಿ ಎರಡು ಸೈಡ್ ಟೆಸ್ಟಿಸ್ ಅಂತ ಕರಿತೀವಿ. TS ಅಂತ ಕರಿತಾ ಹೋಗ್ತೀವಿ. ಸಿಂಗಲರ್ ಅಲ್ಲಿ ಓಕೆ, ಸೊ ಇಟ್ ವಿಲ್ ಬಿ ಕಾಲ್ಡ್ ಆಸ್ ಸಿಂಗುಲರ್ ಅಲ್ಲಿ. ಓಕೆ, ಸೊ ಒಂದೇ ಒಂದು ಏನೊಂದು ಪ್ರೈಮರಿ ಸೆಕ್ಸ್ ಆರ್ಗನ್ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಸೊ ವಾಟ್ ಆರ್ ದಟ್ ಟೆಸ್ಟಿಸ್ ಅಂತ ಕರಿತೀವಿ.
ಓಕೆ ಪ್ರೊನೌನ್ಸಿಯೇಷನ್ ಒಂದು ಎರಡು ಕೂಡ ಒಂದೇ ರೀತಿ ಬರುತ್ತೆ. ಸೊ ಟಿಎಸ್ ಸಿಂಗುಲರ್ ಆಗಿ ಟೆಸ್ಟಿಸ್ ಅಂತ ಕರಿತೀವಿ. ಏನು ಎರಡು ಪೇರ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಟೆಸ್ಟಿಸ್ ಅಂತ ಕರಿತಾ ಹೋಗ್ತೀವಿ. ಸೊ ವಾಟ್ ಅಬೌಟ್ ದ ಪ್ರೈವೇಟ್ ಸೆಕ್ಸ್ ಆರ್ಗನ್ಸ್ ಆಫ್ ದಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಕನ್ಸಿಸ್ಟ್ ಆಫ್ ದಿ ಟೆಸ್ಟಿಸ್ ಅಂತ ಹೇಳ್ತಾ ಹೋಗೋದು. ಸೊ ಈ ಒಂದು ಟೆಸ್ಟಿಸ್ ಏನಾಗುತ್ತೆ ಅಂದ್ರೆ ಸೊ ಎರಡು ರೀತಿಯ ಒಂದು ಕೆಲಸ ಮಾಡ್ತಾ ಹೋಗುತ್ತೆ. ಹೌ ಇಟ್ ವಿಲ್ ಬಿ ವರ್ಕಿಂಗ್ ಆಸ್ ಟೂ ಕೈಂಡ್ ಆಫ್ ಥಿಂಗ್ಸ್ ಅಂತ ಹೇಳ್ತಾರೆ. ಇಟ್ ಆಕ್ಟ್ ಆಸ್ ಓಕೆ ದ ಟೆಸ್ಟಿಸ್ ವಿಲ್ ಬಿ act as reproductive organ. Okay, so it acts as a reproductive organ ಆಗ ಕೆಲಸ ಮಾಡ್ತಾ ಹೋಗುತ್ತೆ. as well as it also acts as endocrine gland. ಇದು ಒಂದು ರೀತಿಯಾಗಿ ರಿಪ್ರೊಡಕ್ಟಿವ್ ಆರ್ಗನ್ ಆಗಿ ಕೆಲಸ ಮಾಡ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಒಂದು ರೀತಿಯಾದ ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್ ಆಗಿ ಕೂಡ ಅಷ್ಟೇನೆ ಕೆಲಸ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಸೊ ಇಟ್ ವಿಲ್ ಬಿ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂದ್ರೆ ಒಂದು ಕೆಲವೊಂದು ಮೇಲ್ಸ್ ಅಲ್ಲಿ ಮಾತ್ರ ಸಪರೇಟ್ ಆಗಿ ಪರ್ಟಿಕ್ಯುಲರ್ ಆಗಿ ಸೆಕ್ರೀಟ್ ಆಗ್ತಕ್ಕಂತ ಒಂದು ಹಾರ್ಮೋನ್ಸ್ ಗಳು ಈ ಒಂದು ಎಂಡೋಕ್ರೈನ್ ಅಥವಾ ಟೆಸ್ಟಿಸ್ ಅಲ್ಲಿ ಸೆಕ್ರೀಟ್ ಆಗುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಎಸ್ಪೆಷಲಿ ಇಟ್ ಇಸ್ ಟು ಬಿ ಮೇಜರ್ ಯಾವ ರೀತಿಯ ಒಂದು ಹಾರ್ಮೋನ್ ಸೆಕ್ಸ್ ಹಾರ್ಮೋನ್ಸ್ ಅನ್ನು ಸೆಕ್ರೀಟ್ ಆಗ್ತಾ ಹೋಗ್ತವೆ. ಇಟ್ ಸೆಕ್ರೀಟ್ಸ್ ದಿ ಎಂಡೋಕ್ರೈನ್ ಗ್ಲ್ಯಾಂಡ್ ಬಿಕಾಸ್ ಆಫ್ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಎ ಕೈಂಡ್ ಆಫ್ ಸ್ಟಿಮ್ಯುಲೇಷನ್ ಅಥವಾ ರಿಲೀಸಿಂಗ್ ಆಫ್ ದಿ ಸಮ್ ಕೈಂಡ್ ಆಫ್ ದಿ ಸೆಕ್ಸ್ ಹಾರ್ಮೋನ್. ಒಂದು ರೀತಿಯಾದ ಒಂದು ಸೆಕ್ಸ್ ಪರ್ಟಿಕ್ಯುಲರ್ ಮೇಲ್ಸ್ ಮತ್ತು ಫಿಮೇಲ್ಸ್ ಅಲ್ಲಿ ಮಾತ್ರ ಸೆಕ್ರೀಟ್ ಆಗ್ತಕ್ಕಂಥ ಹಾರ್ಮೋನ್ಸ್ ಸೆಕ್ಸ್ ಹಾರ್ಮೋನ್ಸ್ ಅಂತ ಹೇಳ್ತೀವಿ. ಆ ರೀತಿಯಾದ ಒಂದು ಸೆಕ್ಸ್ ಹಾರ್ಮೋನ್ಸ್ ಈ ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್ ಅಲ್ಲಿ ಸೆಕ್ರೀಟ್ ಆಗ್ತಾ ಹೋಗುತ್ತೆ. ಸೊ ಎಕ್ಸಾಂಪಲ್ ಎಷ್ಟು ರೀತಿಯಾದ ಹಾರ್ಮೋನ್ಸ್ ಸೆಕ್ರೀಟ್ ಆಗುತ್ತೆ, ಬಟ್ ಮೇಜರ್ ಆಗಿ ಸೆಕ್ರೀಟ್ ಆಗ್ತಕ್ಕಂಥ ಒಂದು ಹಾರ್ಮೋನ್ ಯಾವುದು ಅಂದ್ರೆ ಟೆಸ್ಟೋಸ್ಟಿರಾನ್ ಅಂತಕ್ಕಂಥ ಒಂದು ಹಾರ್ಮೋನ್ ಸೆಕ್ಸ್ ಹಾರ್ಮೋನ್ ಪರ್ಟಿಕ್ಯುಲರ್ ಆಗಿ ಮೇಲ್ಸ್ ಅಲ್ಲಿ ಮಾತ್ರ ಸೆಕ್ರೀಟ್ ಆಗ್ತಕ್ಕಂಥ ಒಂದು ಹಾರ್ಮೋನು ಟೆಸ್ಟೋಸ್ಟಿರಾನ್ ಅಂತಕ್ಕಂಥ ಒಂದು ಹಾರ್ಮೋನು ಈ ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್ ಆಗಿ ಕೆಲಸ ಮಾಡ್ತಕ್ಕಂಥ ಟೆಸ್ಟಿಸ್ ಅಲ್ಲಿ ರಿಲೀಸ್ ಆಗುತ್ತೆ. ಆಸ್ ವೆಲ್ ಆಸ್ ಅದು ಒಂದು ರಿಪ್ರೊಡಕ್ಟಿವ್ ಆರ್ಗನ್ ಆಗಿ ಕೂಡ ಅಷ್ಟೇ ಕೆಲಸ ಮಾಡ್ತಾ ಹೋಗುತ್ತೆ. ಸೊ ರಿಪ್ರೊಡಕ್ಟಿವ್ ಆರ್ಗನ್ ಆಗಿ ಯಾವ ರೀತಿ ಏನಕ್ಕೆ ಕೆಲಸ ಮಾಡುತ್ತೆ ಅಂದ್ರೆ ಇಟ್ ಈಸ್ ರೆಸ್ಪಾನ್ಸಿಬಲ್ ದ ಟೆಸ್ಟಿಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಪ್ರೊಡಕ್ಷನ್ ಆಫ್ ದಿ ಮೇಲ್ ಗ್ಯಾಮೆಟ್ ನಥಿಂಗ್ ಬಟ್ ದಟ್ ಸ್ಪರ್ಮ್ಸ್. ಓಕೆನಾ, ಸೊ ಸ್ಪರ್ಮ್ಸ್ ನ ಪ್ರೊಡ್ಯೂಸ್ ಮಾಡೋದ್ರಿಂದ ಓಕೆ ಪ್ರೊಡಕ್ಷನ್ ಆಫ್ ದಿ ಸ್ಪರ್ಮ್ಸ್ ಅಂತ ಹೇಳ್ಬೋದು. ಸೊ ಈ ಒಂದು ಸ್ಪರ್ಮ್ಸ್ ಕೂಡ ಇದೇ ಒಂದು ಟೆಸ್ಟಿಸ್ ಅಲ್ಲಿ ಪ್ರೊಡ್ಯೂಸ್ ಆಗಿದೆ. ಅದು ರಿಪ್ರೊಡಕ್ಟಿವ್ ಆರ್ಗನ್ ಆಗಿ ಕೂಡ ಕೆಲಸ ಮಾಡುತ್ತೆ. ಅದೇ ರೀತಿಯಾಗಿ ಆಸ್ ವೆಲ್ ಆಸ್ ಎಂಡೋಕ್ರೈನ್ ಗ್ಲ್ಯಾಂಡ್ ಆಗಿ ಕೆಲಸ ಮಾಡುತ್ತೆ. ಏನಕ್ಕೆ ಅಂದ್ರೆ ಪಾರ್ಟಿಕ್ಯುಲರ್ ಸೆಕ್ಸ್ ಹಾರ್ಮೋನ್ ಟೆಸ್ಟೋಸ್ಟಿರಾನ್ ಅಂತಕ್ಕಂಥ ಒಂದು ಮೇಲ್ಸ್ ಅಲ್ಲಿ ಮಾತ್ರ ಸೆಕ್ರೀಟ್ ಆಗ್ತಕ್ಕಂಥ ಹಾರ್ಮೋನು ಇದೇ ಒಂದು ಟೆಸ್ಟಿಸ್ ಅಲ್ಲಿ ರಿಲೀಸ್ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಇಟ್ ಹ್ಯಾಸ್ ಬೋತ್ ರಿಪ್ರೊಡಕ್ಟಿವ್ ಆರ್ಗನ್ ಆಗಿ ಕೆಲಸ ಮಾಡುತ್ತೆ, ಎಂಡೋಕ್ರೈನ್ ಗ್ಲ್ಯಾಂಡ್ ಆಗಿ ಕೂಡ ಅಷ್ಟೇ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಸೊ ದಿಸ್ ಇಸ್ ಅಬೌಟ್ ದಟ್ ವಾಟ್ ಅಬೌಟ್ ದಟ್ ಏನು ಪ್ರೈಮರಿ ಸೆಕ್ಸ್ ಆರ್ಗನ್ ಅಥವಾ ಟೆಸ್ಟಿಸ್ ನ ಒಂದು ಬ್ರೀಫ್ ನೋಟ್ ಅಂತ ಇಂಟ್ರೊಡಕ್ಷನ್ ಅಂತ ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್ ದಟ್ ಅನಾಟಮಿ ಆಫ್ ದಿ ಒಂದು ಪರ್ಟಿಕ್ಯುಲರ್ ಟೆಸ್ಟಿಸ್ ನ ವಿಷಯಕ್ಕೆ ಬಂದ್ರೆ ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಶೇಪ್ ಅಂಡ್ ದಿ ಸೈಜ್. ಶೇಪ್ ಮತ್ತು ಸೈಜ್ ನ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ರೆ ಸೊ ಇಟ್ ಈಸ್ ಎ ಓವಲ್ ಇನ್ ಶೇಪ್. ಓಕೆ, ಇಟ್ ಈಸ್ ಓವಲ್ ಇನ್ ಶೇಪ್. ಶೇಪ್ ಅಲ್ಲಿ ಓವಲ್ ಶೇಪ್ ಇರುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಇಟ್ ಈಸ್ ಓವಲ್ ಇನ್ ಶೇಪ್. ನೆಕ್ಸ್ಟ್ ದಟ್ ಇಟ್ ಮೆಜರ್ಸ್ ಅಬೌಟ್ ದಟ್ ಮೇಜರ್ಲಿ ದ ಅರೌಂಡ್ ಅಬೌಟ್ ದಟ್ ಓಕೆ. ಸೊ ಓವಲ್ ಇನ್ ಶೇಪ್ ಅರೌಂಡ್ ಹ್ಯಾವಿಂಗ್ ದಿ 4 to 5 centimeter in diameter. ಓಕೆ, ಓವಲ್ ಶೇಪ್ ಇರೋದ್ರಿಂದ 4 ರಿಂದ 5 ಸೆಂಟಿಮೀಟರ್ ಅಷ್ಟು ಡಯಾಮೀಟರ್ ಅನ್ನ ಹೊಂದಿರುತ್ತೆ ಅಂತ ಹೇಳ್ತಾ ಹೋಗ್ತಾರೆ, ಅಥವಾ ಲೆಂತ್ ಅನ್ನ ಹೊಂದಿರುತ್ತೆ ಅಂತ ಹೇಳ್ತಾ ಹೋದ್ರು. ಸೊ ಇಟ್ ಮೆಜರ್ಸ್ ಅಬೌಟ್ ದಟ್ 4 to 5 centimeters length. Okay, so it measures about 4 to 5 centimeter length. Next to that adamale so it measures about 2 to 3 centimeter in width. Width ಅಲ್ಲಿ 2 ರಿಂದ 3 ಸೆಂಟಿಮೀಟರ್ ಇರುತ್ತೆ, ಲೆಂತ್ ಅಲ್ಲಿ 4 ರಿಂದ 5 ಸೆಂಟಿಮೀಟರ್ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಅಬೌಟ್ ಟೆಸ್ಟ್ ಅನಾಟಮಿ ಆಫ್ ದಿ ಏನಂದ್ರೆ ಟೆಸ್ಟ್ ಒಂದು ಅನಾಟಮಿ ಅಂತ ಹೇಳ್ಬೋದು. ಸೊ ವಾಟ್ ಆರ್ ದ ಈ ಒಂದು ಪಾರ್ಟ್ ಇಷ್ಟೇ ಇದೆ. ಓಕೆನಾ, ಇಷ್ಟೊಂದು ನಾವು ಇಲ್ಲಿಂದ ಇಲ್ಲಿವರೆಗೂ ನಾವು ಟೆಸ್ಟಿಸ್ ಅಂತ ಕರಿತಾ ಹೋಗ್ತೀವಿ. ವಾಟ್ ಆರ್ ದ ಲೆಂತ್ ಅಲ್ಲಿ 4 ರಿಂದ 5 ಸೆಂಟಿಮೀಟರ್ ಇರುತ್ತೆ, ವಿಡ್ತ್ ಅಲ್ಲಿ 2 ರಿಂದ 3 ಸೆಂಟಿಮೀಟರ್ ಇರುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ದಟ್ ಇಟ್ ಈಸ್ ಎಕ್ಸ್ಟರ್ನಲಿ ಕವರ್ಡ್ ಬೈ ಓಕೆ. ಸೊ ದಿಸ್ ಕೈಂಡ್ ಆಫ್ ದಿ testis is externally covered by a bag like structure or a pouch like structure. It is situated okay. ಈ ಒಂದು ಟೆಸ್ಟಿಸ್ ಅನ್ನೋದು ಎಲ್ಲಿರುತ್ತೆ ಅಂದ್ರೆ ವಾಟ್ ಆರ್ ದ ಸ್ಕ್ರಾಟಮ್ ಅಂತಕ್ಕಂಥ ಒಂದು ರೀತಿಯಾದ ಒಂದು ಎಕ್ಸ್ಟರ್ನಲ್ ಪಾರ್ಟ್ ಇರುತ್ತೆ ಓಕೆನಾ. ಸೊ ಆ ಒಂದು ಎಕ್ಸ್ಟರ್ನಲ್ ಪಾರ್ಟ್ ಅಲ್ಲಿ ಈ ಒಂದು ಟೆಸ್ಟಿಸ್ ಅನ್ನೋದು ಸಿಚುಯೇಟ್ ಆಗಿರುತ್ತೆ ಅಂತ ಹೇಳ್ತಾ ಹೋಗ್ತಾರೆ.
ಸೊ ಸ್ಕ್ರಾಟಮ್ ಅಂತಕ್ಕಂಥ ಒಂದು ಎಕ್ಸ್ಟರ್ನಲ್ ಪಾರ್ಟ್ ಇರುತ್ತೆ, ಆ ಒಂದು ಎಕ್ಸ್ಟರ್ನಲ್ ಪಾರ್ಟ್ ಅಲ್ಲಿ ಡಿಸ್ಕ್ರೀಟ್ ಆಗಿ ಅಂತ ಹೇಳ್ತಾರೆ. ಸೊ ಮುಂದೆ ಹೇಳ್ತಾ ಓಕೆ. ಸೊ ದಿಸ್ ಇಸ್ ಅಬೌಟ್ ದ ಲೆಂತ್ ಅಂಡ್ ದಿ ವಿಡ್ತ್ ಆಫ್ ದಿ ಒಂದು ಟೆಸ್ಟಿಸ್ ನ ಒಂದು ಕಾಮನ್ ಒಂದು ನಾರ್ಮಲ್ ಹ್ಯೂಮನ್ ಒಂದು ಟೆಸ್ಟಿಸ್, ಮೇಲ್ ಹ್ಯೂಮನ್ ಟೆಸ್ಟಿಸ್ ಈ ಒಂದು ಸೈಜ್ ಇರುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ಬೈ ಒನ್ ಅಂತ ತಿಳ್ಕೊಳ್ತಾ ಹೋಗೋಣ. ಸೊ ಇಟ್ ಈಸ್ ಎಕ್ಸ್ಟರ್ನಲಿ ಕವರ್ಡ್ ಬೈ, ಓಕೆನಾ, ದ ಟೆಸ್ಟಿಸ್ ಈಸ್ ಎಕ್ಸ್ಟರ್ನಲಿ ಕವರ್ಡ್ ಬೈ ದ ಲೇಯರ್, ಡೆನ್ಸ್ ಕನೆಕ್ಟಿವ್ ಟಿಶ್ಯೂಸ್ ಲೇಯರ್, ಓಕೆನಾ. So the testis is externally covered by dense connective tissue layer. Okay, so ಒಂದು connective tissue ಇಂದ ಹೊಂದಿರತಕ್ಕಂಥ ಒಂದು ಲೇಯರ್ ಇಂದ ಎಕ್ಸ್ಟರ್ನಲಿ ಕವರ್ ಆಗುತ್ತೆ. So it is named as tunica albuginea ಅಂತ ಕರೀತಾರೆ. Okay, so pronunciation ಅಂತ ಪ್ರಾಪರ್ ಆಗಿ ಕೇಳಿಸ್ಕೊಳ್ಳಿ, ಟ್ಯೂನಿಕಾ ಆಲ್ಬಿಗೇನಿಯಾ ಅಂತ ಕರೀತಾ ಹೋಗ್ತೀವಿ. ಸೊ ವಾಟ್ ಆರ್ ದಟ್, ಈ ಒಂದು ಡಯಾಗ್ರಾಮ್ ಅಲ್ಲಿ ನೋಡ್ತಾ ಹೋಗೋದು. ಸೊ ಟ್ಯೂನಿಕಾ ಆಲ್ಬಿಗೇನಿಯಾ ಅಂತ ಒಂದು ಮೆನ್ಷನ್ ಅನ್ನು ಮಾಡಿದ್ದಾರೆ. ಸೊ ವಾಟ್ ಆರ್ ದಟ್, ಇದೊಂದು ಟೆಸ್ಟಿಸ್ ನ ಒಂದು ಪಾರ್ಟ್ ಅಂದ್ರೆ ಎಕ್ಸ್ಟರ್ನಲ್ ಇಟ್ ಇಸ್ ಕವರ್ಡ್ ಬೈ ದಿ ಟ್ಯೂನಿಕಾ ಆಲ್ಬಿಗೇನಿಯಾ ಅಂತಕ್ಕಂಥ ಒಂದು, ಸೊ ವಾಟ್ ಆರ್ ದಟ್ ಲೇಯರ್ ಇಂದ ಅದು ಕನೆಕ್ಟ್ ಆಗಿರುತ್ತೆ ಅಥವಾ ಕವರ್ ಆಗಿರುತ್ತೆ ಅಂತ ಹೇಳ್ತಾ ಹೋಗೋದು. ಸೊ ನೆಕ್ಸ್ಟ್ ಟ್ಯೂನಿಕಾ ಆಲ್ಬಿಗೇನಿಯಾ ಆದ್ಮೇಲೆ ಸೊ ಇಟ್ ಈಸ್ ಫಾಲೋಡ್ ಬೈ ದಿ ಟ್ಯೂನಿಕಾ vaginalis. Okay, ಟ್ಯೂನಿಕಾ ಆಲ್ಬಿಗೇನಿಯಾ ಮತ್ತೆ ಟ್ಯೂನಿಕಾ ವೆಜೈನಾಲಿಸ್ ಅಂತ ಎರಡು ರೀತಿಯಾದ ಲೇಯರ್ ಇರುತ್ತೆ. ಆ ಎರಡೂ ರೀತಿಯಾದ ಲೇಯರ್ ಇಂದ ವಾಟ್ ಆಫ್ ದ ಟೆಸ್ಟಿಸ್ ಅಂತಕ್ಕಂಥ ಒಂದು ಪಾರ್ಟ್ ಕವರ್ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಲೇಬಲಿಂಗ್ ಆಗಿದೆ. ದಿಸ್ ಇಸ್ ಅಬೌಟ್ ದ ಇಂಟರ್ನಲ್, ಒಳಗಡೆ ಇರ್ತಕ್ಕಂಥ ಒಂದು ಲೇಯರ್ನ ಟ್ಯೂನಿಕಾ ಆಲ್ಬಿಗೇನಿಯಾ ಅಂತ ಹೇಳ್ತೀವಿ. ಸೊ ಹೊರಗಡೆ ಇರ್ತಕ್ಕಂಥ ಒಂದು ವೈಟ್ ಕಲರ್ ಏನಿದೆ ಸೊ ಅದನ್ನ ನಾವು ಟ್ಯೂನಿಕಾ ವೆಜೈನಾಲಿಸ್ ಅಂತ ಹೇಳ್ತೀವಿ. ಓವರ್ ಟೆಸ್ಟಿಸ್ ಪಾರ್ಟ್ ಅಂತ ಟ್ಯೂನಿಕಾ ಆಲ್ಬಿಗೇನಿಯಾ ಮತ್ತೆ ಟ್ಯೂನಿಕಾ ವೆಜೈನಾಲಿಸ್ ಅಂತ ಒಂದು ಕನೆಕ್ಟಿವ್ ಟಿಶ್ಯೂಸ್ ಇಂದ ಹೊಂದಿರತಕ್ಕಂಥ ಒಂದು ಲೇಯರ್ ಇಂದ ಕವರ್ ಆಗಿರುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಸೊ ದಿಸ್ ಇಸ್ ಅಬೌಟ್ ದಟ್ ಎಕ್ಸ್ಟರ್ನಲ್ ಪಾರ್ಟ್. ನೆಕ್ಸ್ಟ್ ದಟ್, ಸೊ ಈ ಒಂದು ಇಂಟರ್ನಲ್ ಪಾರ್ಟ್ ವಿಷಯಕ್ಕೆ ಬಂದ್ರೆ ದ ಟೆಸ್ಟಿಸ್ ಪಾರ್ಟ್ ಏನಿದೆ ಅಥವಾ ಪ್ರೈಮರಿ ಸೆಕ್ಸ್ ಆರ್ಗನ್ ಇದೆ. ಸೊ ಇಟ್ ಈಸ್ ಡಿವೈಡೆಡ್ ಇಂಟು ಮೇಜರ್ಲಿ ಡಿವೈಡೆಡ್ ಇಂಟು ದಿ 250 compartments. Okay, the testis is further divided into 250 compartments. Further divided into 250 compartments. 250 ಕಂಪಾರ್ಟ್ಮೆಂಟ್ ಗಳು ಒಂದು ಟೆಸ್ಟಿಸ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಆ ಒಂದು ಟೆಸ್ಟಿಸ್ ಕಂಪಾರ್ಟ್ಮೆಂಟ್ ನ ಲಾಬ್ಯೂಲ್ಸ್ ಅಥವಾ ಟೆಸ್ಟಿಕ್ಯುಲರ್ ಲಾಬ್ಯೂಲ್ಸ್ ಅಂತ ಕರೀತಾರೆ. ಸೊ ದೋಸ್ ಕೈಂಡ್ ಆಫ್ ದಿ ಕಂಪಾರ್ಟ್ಮೆಂಟ್ಸ್ ಆರ್ ಪ್ರೊನೌನ್ಸ್ಡ್ ಆಸ್ ಟೆಸ್ಟಿಕ್ಯುಲರ್ ಲಾಬ್ಯೂಲ್ಸ್ ಅಂತ ಹೇಳ್ತಾರೆ. ಸೊ ಇಲ್ಲಿ ನೀವು ನೋಡಬಹುದು. ಸೊ ಇದು ಒಂದು ಕಂಪಾರ್ಟ್ಮೆಂಟ್, ಸೊ ಇದೊಂದು ಕಂಪಾರ್ಟ್ಮೆಂಟ್, ಇದೊಂದು. ಸೊ ಈ ರೀತಿಯಾಗಿ ಇಷ್ಟು ಇದನ್ನ ಒಂದು ಕಂಪಾರ್ಟ್ಮೆಂಟ್ಸ್ ಅಂತ ಹೇಳ್ತೀವಿ. ಸೊ ಈ ರೀತಿಯಾದ ಒಂದು, ಸೊ ಐ ವಿಲ್ ಮೆನ್ಷನ್ ಇಟ್. ಸೊ ಕಂಪಾರ್ಟ್ಮೆಂಟ್ ನಾನು ಮೆನ್ಷನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಕಂಪಾರ್ಟ್ಮೆಂಟ್ಸ್ ಅಂತ ನಾವು ಹೇಳ್ತಾ ಹೋಗೋದು. ಸೊ ಈ ರೀತಿಯಾದ ಒಂದು ಕಂಪಾರ್ಟ್ಮೆಂಟ್ಸ್, ಇದೊಂದು ಕಂಪಾರ್ಟ್ಮೆಂಟ್, ಇದೊಂದು ಕಂಪಾರ್ಟ್ಮೆಂಟ್. ಸೊ ಈ ರೀತಿಯಾದ ಒಂದೊಂದು ಕಂಪಾರ್ಟ್ಮೆಂಟ್ ಇದೆ. 250 ಒಂದು ಟೆಸ್ಟಿಸ್ ಇದೆ ಅಂದ್ರೆ ಈ ಒಂದು ಟೆಸ್ಟಿಸ್ ಅಲ್ಲಿ 250 ಕಂಪಾರ್ಟ್ಮೆಂಟ್ಸ್ ಇರುತ್ತೆ. ಸೊ ಒಂದೊಂದು ಕಂಪಾರ್ಟ್ಮೆಂಟ್ ನ ಒಂದು ಕಂಪಾರ್ಟ್ಮೆಂಟ್ ಇದೆ ಲಾಬ್ಯೂಲ್ಸ್ ಅಂತ ಮೆನ್ಷನ್ ಮಾಡಿದ್ವಲ್ಲ. ಸೊ ಇದು ಒಂದು ಕಂಪಾರ್ಟ್ಮೆಂಟ್ ಅಂದ್ರೆ ಇದೇ ರೀತಿಯಾದ ಒಂದು 250 ಕಂಪಾರ್ಟ್ಮೆಂಟ್ ಇರುತ್ತೆ ಅಂತ ಹೇಳ್ತಾರೆ. ಈ ಒಂದು ಕಂಪಾರ್ಟ್ಮೆಂಟ್ ನಾವು ಟೆಸ್ಟಿಕ್ಯುಲರ್ ಲಾಬ್ಯೂಲ್ಸ್ ಅಂತ ಕರೀತಾ ಹೋಗ್ತೀವಿ. Next to that, so tunica albuginea ಆಯ್ತು, tunica vaginalis ಆಯ್ತು, albuginea ಮತ್ತೆ vaginalis ಆಯ್ತು. Next to that compartments ನಾವು testicular compartments ಅಂತ ಹೇಳ್ತೀವಿ. So next to that, each tubular ಅಥವಾ testicular lobules is consists of, okay, so ಒಂದೊಂದು testicular lobules ಅಲ್ಲೂ ಕೂಡ ಅಷ್ಟೇನೆ so highly coiled whatever the tubules ಅನ್ನು ನಾವು ನೋಡ್ತಾ ಹೋಗ್ತೀವಿ. ಓಕೆನಾ. So each lobules consists of highly coiled, so ಒಂದಕ್ಕೊಂದು ಕಾಯಿಲ್ ಆಗ್ತಾ ಹೋಗುತ್ತೆ. ಓಕೆ, highly coiled tubules ನಾವು ನೋಡ್ತಾ ಹೋಗ್ತೀವಿ. ಸೊ ವಾಟ್ ಆರ್ ದಟ್, ಇದೊಂದು ಕಂಪಾರ್ಟ್ಮೆಂಟ್ಸ್ ಅಂದ್ರೆ ಸೊ ಈ ಒಂದು ಕಂಪಾರ್ಟ್ಮೆಂಟ್ಸ್ ಅಲ್ಲಿ ತನ್ನ ಒಂದಕ್ಕೊಂದು ಟ್ಯೂಬ್ಯೂಲ್ಸ್ ಗಳು ಸುತ್ತಕೊಂತಾ ಹೋಗುತ್ತೆ. ಸೊ highly coiled tubules ಇರುತ್ತೆ. ಈ ರೀತಿಯಾದ ಒಂದು ಟ್ಯೂಬ್ಯೂಲ್ಸ್ we called as those kind of tubules are pronounced as seminiferous tubules ಅಂತ ಕರೀತಾರೆ. Okay, seminiferous
tubules ಅಂತ ಹೇಳ್ತಾ ಹೋಗ್ತೀವಿ. So each compartment is highly coiled. Testicular lobule is consists of highly coiled tubular like structure. ಟ್ಯೂಬ್ ರೀತಿಯಾಗಿರ್ತಕ್ಕಂಥ ಸ್ಟ್ರಕ್ಚರ್ ಒಂದಕ್ಕೊಂದು ಕಾಯಿಲ್ ಆಗ್ತಾ ಹೋಗುತ್ತೆ. ಸೊ ಆ ಒಂದು ಟ್ಯೂಬ್ಯೂಲ್ಸ್ ನಾವು ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಅಂತ ಹೇಳ್ತೀವಿ. ಈ ಒಂದು ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಹ್ಯೂಮನ್ ರಿಪ್ರೊಡಕ್ಟಿವ್ ಆರ್ಗನ್ ಎಸ್ಪೆಷಲಿ ಪ್ರೈಮರಿ ಸೆಕ್ಸ್ ಆರ್ಗನ್ ಒಂದು ಇಂಪಾರ್ಟೆಂಟ್ ಪ್ಲೇನ ರೋಲ್ ಮಾಡುತ್ತೆ ಅಂತ ಒಂದು ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ಅಂತ ಹೇಳ್ತಾ ಹೋಗೋದು. ಸೊ ಏನಕ್ಕೆ ಅಂದ್ರೆ ಸೊ ದಿಸ್ ಕೈಂಡ್ ಆಫ್ ದಿ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಆರ್ ಕಾಲ್ಡ್ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ದಿ ಸ್ಪರ್ಮ್ ಪ್ರೊಡಕ್ಷನ್ ಅಂತ ಹೇಳ್ತಾ ಹೋಗ್ತೀವಿ. ಇಟ್ ಮೀನ್ಸ್ ದಟ್ ಸೊ ಇಟ್ ಈಸ್ a structural and functional unit of the human reproductive organ. ಮೇಜರ್ ಆಗಿ ಹ್ಯೂಮನ್ ರಿಪ್ರೊಡಕ್ಟಿವ್ ಆರ್ಗನ್ ಅಲ್ಲಿ ಒಂದು ಕೆಲಸ ಮಾಡ್ತಾರೆ ಅಂದ್ರೆ ಅದು ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಅಂತ ಹೇಳ್ತಾ ಹೋಗ್ತೀವಿ. Here it is mentioned that seminiferous tubules. So it is a structure and functional unit of an human reproductive system. Why ಅಂತ ಹೇಳ್ತಾರೆ actually the sperms are produced in these kind of the seminiferous tubules. Whatever that ಏನಂದ್ರೆ ಮೇಲ್ ಗ್ಯಾಮೆಟ್ ಅಂತ ಏನು ಕರಿತೀವಿ ಆ ಒಂದು ಮೇಲ್ ಗ್ಯಾಮೆಟ್ ಸ್ಪರ್ಮ್ ಅನ್ನೋದು ಪ್ರೊಡ್ಯೂಸ್ ಆಗುವಂತದ್ದು ಈ ಒಂದು seminiferous tubules. These sperms are produced in these kind of the highly coiled seminiferous tubules which are situated in the a compartment called as testicular lobules, which is covered by the two different kinds of the layer, tunica albuginea and tunica vaginalis ಅಂತ ಹೇಳ್ತಾ ಹೋಗ್ಬೋದು. So whatever that we are discussed about the seminiferous tubules ಬಗ್ಗೆ ಡಿಸ್ಕಷನ್ ಅನ್ನ ಮಾಡಿದ್ವಿ. So it means that seminiferous tubules ನ ವಿಷಯಕ್ಕೆ ಬಂದ್ರೆ so these kind of the seminiferous tubules are the structural and functional unit of a male reproductive system ಅಂತ ನಾವು ಹೇಳ್ಬೋದು. Okay, seminiferous tubules are the structural and functional unit of the male reproductive system ಅಂತ ನಾವು ಹೇಳಿದ್ವಿ. ಸೊ ಈ ಒಂದು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ನಾವು ವಿಷಯಕ್ಕೆ ಬಂದ್ರೆ ಸೊ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಅಂತಲ್ಲ ಸೊ ಇದು ಒಂದು ಲಾಬ್ಯೂಲ್ಸ್ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಹೊಂದಿರತಕ್ಕಂಥದ್ದು ಇದೊಂದು ಲಾಬ್ಯೂಲ್ ಸೊ ದಿಸ್ ಇಸ್ ಒನ್ ಲಾಬ್ಯೂಲ್. ಸೊ ಈ ಒಂದು ಲಾಬ್ಯೂಲ್ಸ್ ಕನ್ನ ಸಪರೇಟ್ ಮಾಡಿರ್ತಕ್ಕಂಥ ಒಂದು ರೀಜನ್ ಇರುತ್ತೆ ಅದನ್ನ ನಾವು ಸೆಪ್ಟಮ್ ಅಂತ ಪ್ರೊನೌನ್ಸಿಯೇಷನ್ ಅನ್ನ ಮಾಡ್ತಾ ಹೋಗ್ತೀವಿ. ಓಕೆನಾ. ಸೊ ಎ ಕೈಂಡ್ ಆಫ್ ರೀಜನ್ ಇನ್ ದ testis, it is nothing but that septum ಅಂತ ಹೇಳ್ಬೋದು. So what's the function of this septum ಅಂತ ಹೇಳಿದ್ರೆ it divides the testicular lobule separately or the septum separates the septum separates the seminiferous tubules ಅಂತ ಹೇಳ್ಬೋದು. ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಒಂದೊಂದು ಕಂಪಾರ್ಟ್ಮೆಂಟ್ಸ್ ಇರ್ತಕ್ಕಂಥ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ನ ಅಥವಾ ಟೆಸ್ಟಿಕ್ಯುಲರ್ ಲಾಬ್ಯೂಲ್ಸ್ ಸಪರೇಟ್ ಮಾಡ್ತಕ್ಕಂಥ ಒಂದು ರೀಜನ್ ಇದೆ ನಾವು ಅದನ್ನ ಸೆಪ್ಟಮ್ ಅಂತ ಕರೀತಾ ಹೋಗ್ತೀವಿ. ನೆಕ್ಸ್ಟ್ ಸೆಪ್ಟಮ್ ಆದ ನಂತರ ಇನ್ಯಾವುದ್ರ ಬಗ್ಗೆ ನಾವು ತಿಳ್ಕೊಳ್ತೀವಿ ಅಂತ ಹೇಳ್ತಾರೆ ಸಪರೇಟ್ ಮಾಡೋದು ಸೆಪ್ಟಮ್ ಅಂತ ಹೇಳ್ತಾ ನೆಕ್ಸ್ಟ್ ದಟ್ ಈ ಒಂದು ಟೆಸ್ಟಿಸ್ ಅಂತಕ್ಕಂಥ ನಾವು ಏನ್ ಕರಿತೀವಿ ಆ ಒಂದು ಟೆಸ್ಟಿಸ್ ಅನ್ನೋದು ಒಂದು ರೀತಿಯಾದ ಒಂದು ಬ್ಯಾಗ್ ಲೈಕ್ ಸಿಚುಯೇಟ್ ಆಯ್ತು ಅಂತ ನಾನು ಅವಾಗಲೇ ಹೇಳಿದೆ. ಸೊ ವಾಟ್ ಎವರ್ ದ ಟೆಸ್ಟಿಸ್ ಆರ್ both the testes, okay, I am mentioning testes ಅಲ್ಲ testes. Okay, so testes are situated in a bag like structure. Okay, these kind of the testes are situated in a bag like structure. These kind of the bag like structure, it is a kind of ಒಂದು skin layer ಇಂದ ಫಾರ್ಮ್ ಆಗ್ತಕ್ಕಂಥ ಒಂದು bag like structure ಅಂತ ಹೇಳ್ಬೋದು ಅಥವಾ cavity ಅಂತೀವಿ. ಓಕೆನಾ. So it is a kind of cavity ಅಂತ ಹೇಳ್ಬೋದು. ಇಟ್ ಈಸ್ ಪ್ರೆಸೆಂಟ್ ಇನ್ ದಿ ಪೆಲ್ವಿಕ್ ರೀಜನ್. ಸೊ ಪೆಲ್ವಿಕ್ ರೀಜನ್ ನಲ್ಲಿ ಇದು ಸಿಚುಯೇಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ಒಂದು ಕ್ಯಾವಿಟಿನ ವಿ ಕಾಲ್ಡ್ ಇಟ್ ಆಸ್ ಸ್ಕ್ರೋಟಮ್ ಅಂತ ಕರೀತೀವಿ. ಓಕೆ, ದಿಸ್ ಕೈಂಡ್ ಆಫ್ ಕ್ಯಾವಿಟಿ ಈಸ್ ಪ್ರೊನೌನ್ಸ್ಡ್ ಆಸ್ ಸ್ಕ್ರೋಟಮ್ ಅಂತ ಹೇಳ್ಬೋದು. ಸೊ ವಾಟ್ ಆಫ್ ದಟ್ ಮೇನ್ ಒಂದು ವಾಟ್ ಆರ್ ದ ಮೇಲ್ ಪ್ರೊಡ್ಯೂಸರ್ ವಿಷಯ ಮಾಡೋ ಒಂದು ಏನೊಂದು ಎಕ್ಸ್ಟರ್ನಲ್ ಲೈಟ್ ಬಾಡಿನ ಹೊರಗಡೆ ಬಂದಿರುತ್ತೆ. ಓಕೆ, ಒಂದು ಪೌಚ್ ಲೈಕ್ ಸ್ಟ್ರಕ್ಚರ್ ಅಲ್ಲಿ ನಮ್ಮ ಒಂದು ಟೆಸ್ಟಿಸ್ಗಳು
ಕವರ್ ಆಗುತ್ತೆ ಅಥವಾ ಡಿಸೆಂಡಿಂಗ್ ಪೌಚ್ ಅಲ್ಲಿ ಇದು ಸಿಚುಯೇಟ್ ಆಗುತ್ತೆ ಅಂತ ಹೇಳ್ಬೋದು. ಆ ಒಂದು ಪೌಚ್ ಅನ್ನು ನಾವು ಸ್ಕ್ರಾಟಮ್ ಅಂತ ಕರೀತಾ ಹೋಗ್ತೀವಿ. ಇಟ್ ಈಸ್ ಇನ್ ದಿ ಪೆಲ್ವಿಕ್ ಕ್ಯಾವಿಟಿ ನಲ್ಲಿ ಇದು ಇರುತ್ತೆ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಸೊ ದಿಸ್ ಇಸ್ ಅಬೌಟ್ ದಟ್ ಏನಂದ್ರೆ ಒಂದು ಪ್ರೈಮರಿ ಒಂದು ಸೆಕ್ಸ್ ಆರ್ಗನ್ ಅಂತ ಹೇಳ್ತಾರೆ. ಟೆಸ್ಟಿಸ್ ನ ಬಗ್ಗೆ ನಾವು ತಿಳ್ಕೊಂಡು ಅದೆಲ್ಲ ಸಿಚುಯೇಟ್ ಆಗುತ್ತೆ ಅಂತ ತಿಳ್ಕೊಂಡ್ವಿ. ಸೊ ಇನ್ನೊಂದು ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಸ್ಕ್ರಾಟಮ್ ಅಲ್ಲೇ ಏನಕ್ಕೆ ಸಿಚುಯೇಟ್ ಆಗಿರಬೇಕು? ಇಟ್ ಮೀನ್ಸ್ ದಟ್ ಏನಕ್ಕೆ ಅಂದ್ರೆ ಅದಕ್ಕೊಂದು ಸೈಂಟಿಫಿಕ್ ರೀಸನ್ ಇದೆ. ವಾಟ್ಸ್ ದ ಸೈಂಟಿಫಿಕ್ ರೀಸನ್ ಬಿಹೈಂಡ್ ದ ಸಿಚುಯೇಷನ್ ಆಫ್ ದಿ ಟೆಸ್ಟಿಸ್ ಇನ್ ದ ಸ್ಕ್ರಾಟಮ್ ಅಂತ ಹೇಳ್ತಾ ಹೋದ್ರೆ, ಸೊ ವಾಟ್ ಎವರ್ ದಟ್ ದಿ ಪ್ರೊಡಕ್ಷನ್ ಆಫ್ ದಿ ಸ್ಪರ್ಮ್, ಓಕೆನಾ, ಒಂದು ಹ್ಯೂಮನ್ ಒಂದು ಬಾಡಿ ಟೆಂಪರೇಚರ್ 37 ಡಿಗ್ರಿ ಸೆಲ್ಸಿಯಸ್ ಅಂತ ನಮಗೆ ಗೊತ್ತಿದೆ. ಬಟ್ ಟೆಸ್ಟಿಸ್ ಅನ್ನೋದು ಸ್ಕ್ರಾಟಮ್ ಅಲ್ಲಿ ಬಾಡಿದ ಹೊರಗಡೆ ಒಂದು ಬ್ಯಾಲೆನ್ಸ್ ಡಿಸೆಂಡಿಂಗ್ ಪೌಚ್ ಏನಕ್ಕೆ ಒಂದು ಆಗುತ್ತೆ ಇದಾಗಿರುತ್ತೆ ಅಂತ ಹೇಳ್ತಾರೆ, ಸಿಚುಯೇಟ್ ಆಗುತ್ತೆ ಅಂತ ಹೇಳ್ತಾರೆ. ದ ಸ್ಕ್ರಾಟಮ್ ಈಸ್ ಹೆಲ್ಪ್ಫುಲ್ ಟು ಮೇಂಟೈನ್ ದ ಟೆಂಪರೇಚರ್ which is less than 2 to 3 degrees Celsius of the normal body temperature. Okay na? So it means that ನನ್ನ ಒಂದು ಬಾಡಿ ಟೆಂಪರೇಚರ್ 37 ಡಿಗ್ರಿ ಸೆಲ್ಸಿಯಸ್ ಇದೆ ಅಂದ್ರೆ ಅದಕ್ಕಿಂತ 2 ರಿಂದ 3 ಡಿಗ್ರಿ ಅಷ್ಟು ಕಮ್ಮಿ ಒಂದು ಟೆಂಪರೇಚರ್ ನ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಇಟ್ ಮೀನ್ಸ್ ದಟ್ ನಾರ್ಮಲ್ ಬಾಡಿ ಟೆಂಪರೇಚರ್ 37 ಡಿಗ್ರಿ ಸೆಲ್ಸಿಯಸ್ ಇದೆ ಅಂದ್ರೆ ಈ ಒಂದು ಟೆಸ್ಟಿಸ್ ಅನ್ನೋದು ಸ್ಕ್ರಾಟಮ್ ಸಿಚುಯೇಟ್ ಆಗಿದ್ರೆ ಇಟ್ ವಿಲ್ ಬಿ ಮೇಂಟೈನಿಂಗ್ ಅಬೌಟ್ ದಟ್ ಸೊ 34 to 36 ಡಿಗ್ರಿ ಸೆಲ್ಸಿಯಸ್ ನ ಮೇಂಟೈನ್ ಮಾಡ್ತಾ ಹೋಗುತ್ತೆ. ಏನಾದ್ರು 2 to 3 ಡಿಗ್ರಿ ಸೆಲ್ಸಿಯಸ್ ಸೊ ಬಾಡಿ ಟೆಂಪರೇಚರ್ ಸ್ವಲ್ಪ ಕಮ್ಮಿ ಇರುತ್ತೆ ಅಂತ ಹೇಳ್ತಾ ಹೋಗೋದು. ಸೊ ಏನಕ್ಕೆ ಅಂತ ಹೇಳ್ತಾರೆ, ಈ ಒಂದು ಲೆಸ್ ದನ್ ಬಾಡಿ ಟೆಂಪರೇಚರ್ ಕಮ್ಮಿ ಒಂದು ಟೆಂಪರೇಚರ್ ಇದೆ 34 to 36 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ. ಸೊ ವಾಟ್ ಎವರ್ ದಟ್ ನಮ್ಮ ಒಂದು ಸ್ಪರ್ಮ್ ಪ್ರೊಡಕ್ಷನ್ ಅಂತದ್ದು ಹೈಯರ್ ಲೆವೆಲ್ ಆಗಿ ಅಥವಾ ಅಬ್ನಾರ್ಮಲ್ ಸ್ಪರ್ಮ್ ಪ್ರೊಡಕ್ಷನ್ ನ ಅವಾಯ್ಡ್ ಮಾಡುತ್ತೆ ಅಂತ ಹೇಳ್ತಾ ಹೋಗೋದು. ಸೊ ವಾಟ್ ಎವರ್ ದಟ್ so because of that the situation of this scrotum whatever that the sperm will produce in normal condition ಅಥವಾ so easy sperm production ಅಥವಾ healthy active sperm production ನ ಮಾಡಲಿಕ್ಕೆ ಈ ಒಂದು ಸ್ಕ್ರಾಟಮ್ ಅನ್ನೋದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ಹೋದ್ರು. ಸೊ ನಾವು ಬಾಡಿ ಟೆಂಪರೇಚರ್ 2 ರಿಂದ 3 ಡಿಗ್ರಿ ಸೆಲ್ಸಿಯಸ್ ಕಮ್ಮಿ ಇದ್ರೆ ವಾಟ್ ಎವರ್ ದಟ್ ಆಕ್ಟಿವ್ ಸ್ಪರ್ಮ್ ಗಳು ಅಥವಾ ಅಬ್ನಾರ್ಮಲ್ ಸ್ಪರ್ಮ್ ಅನ್ನ ಪ್ರೊಡ್ಯೂಸ್ ಆಗೋದು ಅವಾಯ್ಡ್ ಆಗುತ್ತೆ. ಆಕ್ಟಿವ್ ಸ್ಪರ್ಮ್ ಹೆಲ್ತಿ ಸ್ಪರ್ಮ್ ಗಳು ಈಸಿಯಾಗಿ ಪ್ರೊಡ್ಯೂಸ್ ಆಗುತ್ತೆ, ಈಸಿಯಾಗಿ ಸರ್ವೈವ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಸೊ ಅದಕ್ಕೆ ಈ ಒಂದು ಟೆಸ್ಟಿಸ್ ಅನ್ನತಕ್ಕಂಥದ್ದು ಪ್ರೈಮರಿ ಸೆಕ್ಸ್ ಆರ್ಗನ್ ಅನ್ನೋದು ಸ್ಕ್ರಾಟಮ್ ಅಲ್ಲಿ ಸಿಚುಯೇಟ್ ಆಗಿರುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಸೊ ದಿಸ್ ಇಸ್ ಅಬೌಟ್ ದಟ್ ಪ್ರೈಮರಿ ಸೆಕ್ಸ್ ಆರ್ಗನ್. ದ ಪ್ರೈಮರಿ ಸೆಕ್ಸ್ ಆರ್ಗನ್ ಇನ್ಕ್ಲೂಡ್ಸ್ ದಟ್ tunica albuginea, tunica vulgaris, it is the external layers. Next it is followed by the kind of compartments. It is having the 250 compartments. ಅದರಲ್ಲಿ ಒಂದು ಕಂಪಾರ್ಟ್ಮೆಂಟ್ ಟೆಸ್ಟಿಕ್ಯುಲರ್ ಲಾಬ್ಯೂಲ್ಸ್ ಅಂತ ಕರಿತಾ ಹೋಗ್ತೀವಿ. ಒಂದೊಂದು ಟೆಸ್ಟಿಕ್ಯುಲರ್ ಲಾಬ್ಯೂಲ್ಸ್ ಅಲ್ಲೂ ಕೂಡ ಅಷ್ಟೇ ಸೊ ಹೈಲಿ ಕಾಯಿಲ್ಡ್ ಟ್ಯೂಬ್ಯುಲರ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ, ಅದನ್ನ ನಾವು ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ ಅಂತ ಕರಿತಾ ಹೋಗ್ತೀವಿ. ಈ ಒಂದು ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ ಯೂನಿಟ್ ಆಫ್ ದಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಕರಿತೀವಿ. ಯಾಕೆಂದ್ರೆ ಸ್ಪರ್ಮ್ ಅನ್ನೋದು ಅಥವಾ ಮೇಲ್ ಗ್ಯಾಮೆಟ್ಸ್ ಅನ್ನೋದು ಪ್ರೊಡ್ಯೂಸ್ ಆಗೋದು ಈ ಒಂದು ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ ಅಲ್ಲಿ ಅಂತ ಹೇಳ್ತಾ ಹೋಗ್ತಾರೆ. Next that it is followed by that so ಈ ಒಂದು ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ ನ ಸೆಪರೇಟ್ ಮಾಡತಕ್ಕಂತ ಒಂದು ಲೇಯರ್ ಇರುತ್ತೆ. ಆ ಒಂದು ಲೇಯರ್ ನ ನಾವು ಸೆಪ್ಟಮ್ ಅಂತ ಕರೀತಾ ಹೋಗ್ತೀವಿ ಅಥವಾ ಲಾಬ್ಯೂಲ್ಸ್ ರೆಟಿಕ್ಯುಲರ್ ಲಾಬ್ಯೂಲ್ಸ್ ನ ಸೆಪರೇಟ್ ಮಾಡತಕ್ಕಂತ ಒಂದು ಗ್ಯಾಪ್ ಇರುತ್ತೆ, ಆ ಒಂದು ಗ್ಯಾಪ್ ನಾವು ಸೆಪ್ಟಮ್ ಅಂತ ಕರೀತಾ ಹೋಗ್ತೀವಿ. ನೆಕ್ಸ್ಟ್ ದಟ್ ಈ ಒಂದು ಟೆಸ್ಟಿಸ್ ಅನ್ನೋದು ಇಟ್ ವಿಲ್ ಬಿ ಸಿಚುಯೇಟೆಡ್ ಇನ್ ದಿ a kind of ಪೆಲ್ವಿಕ್ ಕ್ಯಾವಿಟಿ ಇರ್ತಕ್ಕಂಥ ಒಂದು ಬ್ಯಾಗ್ ಲೈಕ್ ಡಿಸೆಂಡಿಂಗ್ ಪೌಚ್ ಲೈಕ್ ಸ್ಟ್ರಕ್ಚರ್ ನಾವು ಸ್ಕ್ರಾಟಮ್ ಅಂತ ಕರಿತೀವಿ. ಏನಕ್ಕೆ ಇದು ಸ್ಕ್ರಾಟಮ್ ಸಿಚುಯೇಟ್ ಆಗಬೇಕು ಅಂದ್ರೆ ಇಟ್ ವಿಲ್ ಬಿ ಮೇಂಟೈನಿಂಗ್ ದಿ 2 to 3 ಡಿಗ್ರಿ ಸೆಲ್ಸಿಯಸ್ ಲೆಸ್ ಟೆಂಪರೇಚರ್ ನ ಕಂಪೇರ್ಡ್ ಟು ದ ನಾರ್ಮಲ್ ಬಾಡಿ ಟೆಂಪರೇಚರ್ ಗೆ ಮೇಂಟೈನ್ ಮಾಡ್ತಾ ಹೋಗುತ್ತೆ. ಆ ಒಂದು ಟೆಂಪರೇಚರ್ ಅಲ್ಲಿ ಆಕ್ಟಿವ್ ಸ್ಪರ್ಮ್ ಗಳು ಪ್ರೊಡ್ಯೂಸ್ ಆಗುತ್ತೆ, ಸರ್ವೈವ್ ಆಗುತ್ತೆ, ಈಸಿಯಾಗಿ ಸರ್ವೈವ್ ಆಗುತ್ತೆ. ಅಬ್ನಾರ್ಮಲ್ ಸ್ಪರ್ಮ್ ಪ್ರೊಡ್ಯೂಸ್ ಆಗೋದನ್ನ ಅವಾಯ್ಡ್ ಮಾಡುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಸೊ ದಿಸ್ ಇಸ್ ಅಬೌಟ್ ದಟ್ ಪ್ರೈಮರಿ ಸೆಕ್ಸ್ ಆರ್ಗನ್ ನಥಿಂಗ್ ಬಟ್ ದಟ್ ಟೆಸ್ಟಿಸ್ ಅಂತ ನಾವು ಹೇಳ್ಬೋದು.